ದೇವರಿಗೆ ಹೇಳ್ಕೊಂಡು ಮತ್ತೆ ನಾನು ಗುರುಗಳಾಗಿದ್ದಂತ ಡಾಕ್ಟರ್ ನಾಗೇಂದ್ರ ಅವರು ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅದೇ ಹಿಂದೆ ನಾನು ಕೆಲವರಿಗೆ ಕೊಟ್ಟಿದ್ದೀನಿ, ಸಮಗ್ರ ಯೋಗ ಚಿಕಿತ್ಸೆ ಅಂತ. ನೋಡಿ ಅದರ ಅರ್ಥನೇ ಗೊತ್ತು, ಸಮಗ್ರ ಯೋಗ, ಅದರಲ್ಲಿ ಚಿಕಿತ್ಸೆ. ಬರೀ ಯೋಗ ಅಂತಂದ್ರೆ ಅದರಲ್ಲಿ ಕೆಲವು ಚಿಕಿತ್ಸೆಗಳು ಕೂಡ ಅದರಲ್ಲಿ ಮಾಡ್ಕೊಳ್ಳಾಗ್ತದೆ ಅನ್ನೋ ಉದ್ದೇಶ ಇಟ್ಕೊಂಡು ಬಹಳ ಚೆನ್ನಾಗಿ ಬರ್ತಾರೆ. ಅದನ್ನೇ ಒಂದು ಸಿಲೆಬಸ್ ಬುಕ್ ಮಾಡ್ಕೊಂಡು ಅದಕ್ಕೋಸ್ಕರ ಅವರು ನೆನ್ನೆ ಬಹಳ ಶ್ರಮ ಪಟ್ಟು ಒಂದೇ ದಿವಸದಲ್ಲಿ ಬೆಂಗಳೂರಿಂದ ಆ ಪುಸ್ತಕಗಳು ಏನು ಶಿಕ್ಷಕರಿಗೆ ಕೊಡಬೇಕು ಅದನ್ನ ಇವತ್ತೇ ಕೊಟ್ಕೊಳ್ಳೋಣ ಶಿಕ್ಷಕರಿಗೆ. ಆ ಪುಸ್ತಕ ನಾವು ಇಟ್ಕೊಂಡ್ರೆ ಅದನ್ನೇ ಸಿಲೆಬಸ್ ಅಂತ ಮಾಡಿ ಅದ್ರಲ್ಲಿ ಏನಿದೆ ಎಲ್ಲದೂ ಇದೆ. ಅದರಲ್ಲಿ ಯೋಗದ ಬಗ್ಗೆ ಪೂರ್ಣ ಪ್ರಮಾಣದಲ್ಲಿ ಅದನ್ನು ಬರ್ತಾರೆ. ಅದನ್ನ ನಾವು ಸಿಲೆಬಸ್ ಆಗಿ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿ ಈ ಮುಂದಿನ ಒಂದು ಭಾನುವಾರ ಅರೇಂಜ್ ಮಾಡಿ ಈ ವರ್ಷ ಈ ತಿಂಗಳಿಂದಲೇ ಶುರು ಮಾಡೋಣ ಅಂತ ಹೇಳಿ. ಎರಡನೇದಾಗಿ ಈಗ ಎಲ್ಲರೂ ನೀವು ಬಂದಿದ್ದೀರಿ, ನಾವು ಟ್ರಸ್ಟ್ ಒಂದು ಮೀಟಿಂಗ್ ಅಲ್ಲೂ ಕೂಡ ಮಾತಾಡೋದು. ಇವತ್ತು ದಯವಿಟ್ಟು ಯಾವುದು ಇದ್ರ ಬಗ್ಗೆ ತಪ್ಪ ತಿಳಿಬಾರ್ದು. ಈಗ ಏನಪ್ಪಾ ಅಂದ್ರೆ ನಾವಿಲ್ಲಿ ಯಾರೇ ಆಗಿರಲಿ, ಇವತ್ತು ನಾವು ಪಾದ ಪೂಜೆಯನ್ನ ಗುರುಗಳಿಗೆ ಮಾಡಿದಾಗ ಪಾದ ಪೂಜೆಯ ಸ್ಪರ್ಶವನ್ನ ಆ ಹೂವನ್ನ ದೇವರ ಮೇಲೆ ಇಡ್ತೀವಿ. ಕಾರಣ ಏನಪ್ಪಾ ಅಂದ್ರೆ ದೇವರು ಒಬ್ಬ ಗುರು ಇದ್ದ ಅಂತ. ಹಾಗಾಗಿ ಗುರುವಿನ ಇಲ್ಲಿ ನಾವು ಒಂದು ಆಶೀರ್ವಾದ ಪಡೆದ ಮೇಲೆ ಮತ್ತೆ ನಮ್ಮ ಗ್ರೂಪ್ ಅಲ್ಲಿ ಹೋಗ್ಬಿಟ್ಟು ಅಲ್ಲೊಂದು ನಾವು ಒಂದು ಯಾರೋ ಮುಂದೆ ಇದ್ದರಿಗೆ ಮತ್ತೆ ನಾವು ಈ ಒಂದು ಗುರುವಂದನ ಕಾರ್ಯಕ್ರಮ ಇಟ್ಕೊಳ್ತೀವಿ ಅಂದ್ರೆ ಅಲ್ಲಿ ಗುರು ಇರೋದು ಸಾಧ್ಯನೇ ಇಲ್ಲ. ಹಾಗಾಗಿ ಅದು ಎರಡನೇದಾಗಿ ಏನಾಗುತ್ತಪ್ಪ ಅಂದ್ರೆ ಆತರ ಅಲ್ಲದಲ್ಲೇ ಮಾಡ್ಕೊಂಡಾಗ ಒಂದು ಶಿಸ್ತು ಬರಲ್ಲ. ಆಮೇಲೆ ಅದೇನಿದ್ರು ಕೂಡ ಈ ತರ ಮಾಡೋಣ ಅಂತ ಹೇಳಿದ್ರೆ ಈ ವರ್ಷ ಆಗಲ್ಲ, ಮುಂದಿನ ವರ್ಷ ಕೂಡ ನೀವೇನ್ ಹೇಳ್ತೀರೋ ಅದೇ ರೀತಿ ಇಲ್ಲಿ ಯೋಗ ಶಿಕ್ಷಕರಿಗೆ ಏನಿದೆ ಆ ಸನ್ಮಾನ ಇದೆಲ್ಲ ಇಲ್ಲೇ ಮಾಡೋಣ. ಮತ್ತೆ ಅಲ್ಲದಲ್ಲೊಂದು ಮಾಡಿದ್ರೆ ಏನಾಗುತ್ತೆ ಅಂದ್ರೆ